ಹಾಯ್ ಗಾಯ್ಸ್. ಕೆಲವೊಮ್ಮೆ ಲೈಫ್ನಲ್ಲಿ ಏನು ಮಾಡ್ತೀವಿ ಅನ್ನೋದು ಗೊತ್ತಾಗಲ್ಲ. ಹೊರಗೆ ಸ್ಮೈಲ್ ಮಾಡ್ತೀವಿ, ಒಳಗೆ ಮಾತ್ರ ಸಾವಿರ ನೋವಿರುತ್ತೆ. ಯಾರಿಗಾದರೂ ಹೇಳೋಣ ಅಂದರೆ ಯಾರೂ ಅರ್ಥ ಮಾಡ್ಕೊಳ್ಳೋರು ಇಲ್ಲ ಅನ್ನೋದು ಸುಮ್ಮನೆ ಆಗಬೇಕಾಗುತ್ತೆ. ಆದರೆ ಒಂದು ನೆನಪಲ್ಲಿರಬೇಕು, ಇವತ್ತು ಬ್ಯಾಡ್ ಟೈಮ್ ಇದ್ದರೆ ನಾಳೆ ಗುಡ್ ಟೈಮ್ ಬಂದೇ ಬರುತ್ತೆ. ಇವತ್ತು ನಾವು ಸೈಲೆಂಟಾಗಿ ಸ್ಟ್ರಗಲ್ ಆಗ್ತಿರ್ಬೋದು, ಆದರೆ ನಾಳೆ ಅದೇ ಸ್ಟ್ರಗಲ್ ನಮಗೆ ಸ್ಟ್ರೆಂತ್ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್. ಅದಕ್ಕೋಸ್ಕರ ಯಾವತ್ತೂ ಗಿವ್ ಅಪ್ ಆಗೋದೂ ಇಲ್ಲ. ಆದರೆ ಲೈಫ್ನಲ್ಲಿ ಮುಂದೆ ಹೋಗ್ತಾನೆ ಇರ್ತೀನಿ. ನನ್ನ ಖುಷಿ ನಾನು ಕಂಡ್ಕೊಳ್ಳೋವರೆಗೂ ನನ್ನ ಲೈಫ್ನಲ್ಲಿ ಮುಂದೆ ಹೋಗ್ತಾನೆ ಇರ್ತೀನಿ. ಇದರಲ್ಲಿ ವರ್ಕಿಗೆ ರೆಡಿ ಆದೆ, ತುಂಬ ಲೇಟ್ ಆಯಿತು ಅಂತ ರ್ಯಾಪಿಡೋ ಬುಕ್ ಮಾಡಿಕೊಂಡು ವರ್ಕ್ ಪ್ಲೇಸಿಗೆ ಬಂದೆ. ಆ್ಯಂಡ್ ಇವತ್ತು ಒಂದು ಈವೆಂಟ್ ಇತ್ತು, ಲೈಕ್ ವೆಡ್ಡಿಂಗ್ ಈವೆಂಟ್ಸ್ ಇತ್ತು. ವೆಡ್ಡಿಂಗ್ ಈವೆಂಟ್ಸ್ನ ಆರ್ಗನೈಸ್ ಮಾಡಿದ್ವಿ. ಎಲ್ಲ ಗೆಸ್ಟೆಲ್ಲ ಬರೋಕ್ಕೆ ಸ್ಟಾರ್ಟ್ ಆದರು. ಆ್ಯಂಡ್ ಎಲ್ಲರೂ ಸೀನಿಯರ್ ಸಿಟಿಸನ್ ಇತ್ತು. ಅಮ್ಮ ತುಂಬ ದಿವಸದಿಂದ ಕಾಲ್ಗೆಜ್ಜೆ ಕೊಡಿಸು ಅಂತಿದ್ರು. ಅದಕ್ಕೋಸ್ಕರ ಸರಿ ಕಾಲ್ಗೆಜ್ಜೆ ಕೊಡಿಸೋಣ ಅಂತ ಹೋದೆ. ಬಟ್ ನೋಡಿದ್ರೆ ಕಾಲ್ಗೆಜ್ಜೆ ರೇಟೇ ಗಗನಕ್ಕೆ ಏರ್ಬಿಟ್ಟಿತ್ತು. ಅದಕ್ಕೋಸ್ಕರ ನನಗೆ ತೊಗೊಳ್ಳೋ ಯೋಗ್ಯತೆ ಇಲ್ವಲ್ಲ ಬಿಡು ಅಂದ್ಬಿಟ್ಟು ಸುಮ್ಮನಾದೆ. ಅದೇ ಬೇಜಾರಲ್ಲಿ ಹೊರಗಡೆ ಬಂದು ಅಮ್ಮಂಗೆ ಇಷ್ಟವಾಗಿರೋ ಹಣ್ಣು ತೊಗೊಳ್ಳೋಣ ಅಂದ್ಬಿಟ್ಟು ಬಂದೆ. ಈ ಹಣ್ಣೇನು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬಾಯ್, ಲವ್ ಯು ಆಲ್.